ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ಅಕ್ಟೋಬರ್ ತಿಂಗಳ ಹಣ ಈಗಾಗಲೇ ಎಲ್ಲರಿಗೂ ಕ್ರೆಡಿಟ್ ಆಗಿದೆ ಮತ್ತು ನವೆಂಬರ್ ತಿಂಗಳ ಹಣ ಯಾವ ದಿನಾಂಕಕ್ಕೆ ನಿಮಗೆ ಬರುತ್ತೆ ಅಂತ. ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮೆಟ್ ಏನು ಚೇಂಜ್ ಆಗಿತ್ತಲ್ಲ, ಇಲ್ಲಿ ಕೆಲವೊಂದಿಷ್ಟು ಡೌಟ್ಗಳನ್ನು ಕೇಳಿದ್ರೆ ಈ ವಿಡಿಯೋನ ಯಾವ ಜಿಲ್ಲೆಯಿಂದ ನೀವು ನೋಡ್ತಾ ಇದ್ದೀರಲ್ಲ, ಇವರು ಅಕ್ಟೋಬರ್ ಮಂತ್ ಅಥವಾ ನವೆಂಬರ್ ಮಂತಿನ ಸ್ಟೇಟಸ್ ಏನಾದರೂ ಕ್ರೆಡಿಟ್ ಆಗಿದ್ರೆ ಕ್ರೆಡಿಟ್ ಆಗಿದೆ ಅಂತೇಳಿ ಮೆಸೇಜ್ ಮಾಡಿ. ಇಲ್ಲ DBT ಪುಷ್ಡ್ ಅಂತ ಇದ್ರೆ DBT ಪುಷ್ಡ್ ಅಥವಾ ಪೆಂಡಿಂಗ್ ಅಂತ ಇದ್ರೆ ಪೆಂಡಿಂಗ್ ಅಂತೇಳಿ ಕಮೆಂಟ್ ಮಾಡಿ. ಯಾಕಂದರೆ ನೀವು ಮಾಡೋ ಕಮೆಂಟಿಂದ ನಾವು ಮೇಲಧಿಕಾರಿಗಳಿಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿ ಅವರಿಂದ ಪರಿಹಾರ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಡೌಟ್ಗಳೇನು ಅಂತ ಹೇಳಿದ್ರೆ, ಐದರ್ ಯು ಹ್ಯಾವ್ ಲಾಂಗ್ಡ್ ಇನ್ಫಾರ್ಮ್ ಅನದರ್ ಸಿಸ್ಟಮ್ ಸೆಷನ್ ಹ್ಯಾಸ್ ಬಿನ್ ಎಕ್ಸ್ಪೈರ್ಡ್ ಅಂತೇಳಿ ಒಂದು ಕಮೆಂಟನ್ನು ಮಾಡಿದರೆ, ಇದು ಈ ಸಮಸ್ಯೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಬರ್ತಾ ಇತ್ತು ಅಂತ ಹೇಳಿದರೆ, ಇದು ಎದಕ್ಕೆ ಬರ್ತಾ ಇದೆ ಅಂದ್ರೆ ಸ್ನೇಹಿತರೆ, ಸೆಲ್ಫ್ ಡಿಕ್ಲರೇಷನ್ ನೀವು ಮಾಡಿಸ್ಬೇಕಾದ್ರೆ OTP, ಮೊಬೈಲ್ ನಂಬರ್, OTP ಮತ್ತು ಕ್ಯಾಪ್ಚರ್ ಎಂಟರ್ ಮಾಡಿ ಲಾಗಿನ್ ಮಾಡ್ತೀರಾ. ಲಾಗಿನ್ ಮಾಡಿದಾಗ ವಿತಿನ್ ಸ್ವಲ್ಪ ಅಂದರೆ ಆದಷ್ಟು ಬೇಗ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು. ನಿಧಾನವಾಗಿ 5 ನಿಮಿಷ 10 ನಿಮಿಷ ಟೈಮ್ ತೊಗೊಂಡ್ರೆ ಈ ಸಮಸ್ಯೆ ಬರುತ್ತೆ. ಮತ್ತು ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಈ ಸಮಸ್ಯೆ ಬರುತ್ತೆ. ಇವೆರಡು ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ಆರಾಮಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೋದು ಸ್ನೇಹಿತರೆ. ಮತ್ತು ಇನ್ನೊಂದು, ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಆಧಾರ್ ಡೀಟೇಲ್ಸ್ ಯಾಕೆ ಫ್ಲಕ್ಚ್ ಆಗ್ತಾ ಇಲ್ಲ ಅಂದರೆ, ಯಾರು ಫ್ಲಕ್ಚ್ ಆಗ್ತಾ ಇಲ್ಲ ಅಂತ ಹೇಳ್ಬಿಡ್ತೀನಿ. 1ನೇ ತಾರೀಕು, 2ನೇ ತಾರೀಕು ಅಥವಾ 3ನೇ ತಾರೀಕು ಅಥವಾ 4ನೇ ತಾರೀಕು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ನೋಡಿ, ಈ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದವರು ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕೆ ಹೋಗ್ತಾ ಇದ್ದೀರಾ. ಈ ತಪ್ಪನ್ನ ಮಾಡ್ತಾ ಇದ್ದೀರಾ, ಅಂಥವ್ರದ್ದು ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗ್ತಾ ಇಲ್ಲ. ಅಂದರೆ ಈಗ ನೋಡಿ, ತಿಂಗಳಲ್ಲಿ 1 ಬಾರಿ ಮಾತ್ರ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು. ಇದನ್ನು ಪದೇ ಪದೇ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ ಡಾಟಾ ಫ್ಲಕ್ಚ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಯಾವುದೇ ಆಧಾರ್ ಕಾರ್ಡ್ ಡೀಟೇಲ್ಸ್ ಫ್ಲಕ್ಚ್ ಆಗ್ತಾ ಇಲ್ಲ. ಮತ್ತೆ ಅಂದರೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದಿರಲ್ಲ, ಇವರು ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕೆ ಹೋಗಬೇಡಿ. ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಮುಗಿತು, ಯಾವುದೇ ತೊಂದರೆ ಇಲ್ಲ ಸ್ನೇಹಿತರೆ. ಮತ್ತು ಅದರ ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದಿಷ್ಟು ಆಪ್ಷನ್ಗಳು ನಿಮಗೆ ಕೇಳ್ತಾ ಇದೆ. ಅದರಲ್ಲಿ ಆಪ್ಷನ್ಗಳನ್ನು ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಕೂಡ ಕೇಳ್ತಾ ಇದ್ರೆ, ಅದರಲ್ಲಿ ಹೇಳ್ಬಿಡ್ತೀನಿ ಸ್ನೇಹಿತರೆ. ಏನು ಡಿಗ್ರಿ ಡಿಪ್ಲೊಮಾ ಮುಗಿದವರು ಯುವನಿಧಿಗೆ ಅರ್ಜಿ ಹಾಕ್ತಾ ಇದ್ದಾರೆ. ಈ ಅರ್ಜಿ ಹಾಕಬೇಕಾದ್ರೆ ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಬರ್ತಾ ಇದೆ. ಇದು ಸಾಮಾನ್ಯ. ಬಟ್ ಅಲ್ಲಿ ಕೇಳ್ತಾ ಇರುವಂಥದ್ದು ಏನು ಅಂದರೆ, ಅಗ್ರಿಗೇಟ್ ಮಾರ್ಕ್ಸ್ ಕೇಳ್ತಾ ಇದೆ. ಎಲ್ಲಿಂದ ಅಗ್ರಿಗೇಟ್ ಮಾರ್ಕ್ಸ್ ಯಾವುದು ಅನ್ನೋದನ್ನ ನೀವು ಕೇಳ್ತಾ ಇದ್ರೆ, ಅಗ್ರಿಗೇಟ್ ಮಾರ್ಕ್ಸ್ ಅಂದರೆ ಏನಿಲ್ಲ ಸ್ನೇಹಿತರೆ, ನೀವು ಕೊನೆಯದಾಗಿ ಅಂದರೆ 6ನೇ ಸೆಮಿಸ್ಟರ್ನ ಎಲ್ಲ ಒಟ್ಟು ಮಾರ್ಕ್ಸ್ಗಳನ್ನು ಸೇರಿಸಿ ಒಂದು ಪರ್ಸೆಂಟೇಜ್ ಬರುತ್ತೆ. ಆ ಟೋಟಲ್ ಮಾರ್ಕ್ಸು ಮತ್ತು ಪರ್ಸೆಂಟೇಜ್ ಇವೆರಡನ್ನು ಅಲ್ಲಿ ಎಂಟ್ರಿ ಮಾಡಬೇಕು. ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮತ್ತು ಅದರ ಜೊತೆಗೆ ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟ್ರೇಷನಲ್ಲಿ ತರಬೇತಿ ಪಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅಂತ ಕೂಡ ಕೇಳ್ತಾ ಇದ್ದಾರೆ. ಇದಕ್ಕೆ ನಾವು ಏನು ಟಿಕ್ ಮಾಡಬೇಕು ಅಂತ ಕೂಡ ಕೇಳಿದ್ರು. ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟ್ರೇಷನ್ ಏನಿದೆಯಲ್ಲ, ಇಲ್ಲಿ ನೀವು ಇಂಟ್ರೆಸ್ಟೆಡ್ ಅಂತಾದರೂ ಕ್ಲಿಕ್ ಮಾಡಿ, ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಾದರೂ ಕ್ಲಿಕ್ ಮಾಡಿ, ಯಾವುದೇ ತೊಂದರೆ ಇಲ್ಲ ಸ್ನೇಹಿತರೆ. ಯಾಕಂದರೆ ಇದು ಒಂದು ಡಾಟಾ ಬೇಸ್, ಅಂದರೆ ನಿಮ್ಮನ್ನ ಒಂದು ಗಣತಿಯನ್ನು ಮಾಡೋದಕ್ಕೆ, ಅಂದರೆ ಯುವನಿಧಿ ಫಲಾನುಭವಿಗಳಲ್ಲಿ ಎಷ್ಟು ಜನಕ್ಕೆ ತರಬೇತಿ ಅವಶ್ಯಕತೆ ಇದೆ ಅನ್ನೋ ತಿಳ್ಕೊಳ್ಳೋದಕ್ಕೆ ಈ ಆಪ್ಷನನ್ನು ತಂದಿದ್ದಾರೆ. ನೀವು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಯುವನಿಧಿ ಹಣ ಏನು ಬಂದು ಹಾಕೋದಿಲ್ಲ. ಯುವನಿಧಿ ಹಣ ಪ್ರತಿ ತಿಂಗಳು ಬರ್ತಾ ಇರುತ್ತೆ. ಕೌಶಲ್ಯಕಾರ ಕರ್ನಾಟಕ ನಿಮಗೆ ತರಬೇತಿ ಅವಶ್ಯಕತೆ ಇದ್ದರೆ, ತರಬೇತಿ ಪಡ್ಕೋಬೇಕು ಮತ್ತು ಮುಂದಿನ ದಿನಮಾನದಲ್ಲಿ ಒಂದು ಉದ್ಯೋಗವನ್ನು ಮಾಡಬೇಕು, ಅದರ ಅವಶ್ಯಕತೆ ಇದ್ದರೆ ನೀವು ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಅಂತ ಕ್ಲಿಕ್ ಮಾಡಿ, ಇಂಟ್ರೆಸ್ಟ್ ಇಲ್ಲ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತ ಕ್ಲಿಕ್ ಮಾಡಿ. ಇಂಟ್ರೆಸ್ಟ್ ಇಲ್ಲ ಅಂತ ಕ್ಲಿಕ್ ಮಾಡಿದ್ರೆ ದುಡ್ಡು ಬರಲ್ವಾ, ಇಂಟ್ರೆಸ್ಟ್ ಇದ್ದೇ ಅಂತ ಕ್ಲಿಕ್ ಮಾಡಿದ್ರೆ ದುಡ್ಡು ಬರುತ್ತೋ ಇಲ್ಲ ಅಂತ ಕೇಳ್ತಾ ಇದ್ರೆ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸ್ನೇಹಿತರೆ. ನೀವು ಇಂಟ್ರೆಸ್ಟ್ ಇದೆ ಅಂತ ಕ್ಲಿಕ್ ಮಾಡಿದ್ರೂ ಕೂಡ ನಿಮಗೆ ದುಡ್ಡು ಬರುತ್ತೆ, ಇಲ್ಲ ಅಂತ ಕ್ಲಿಕ್ ಮಾಡಿದ್ರೂ ಕೂಡ ದುಡ್ಡು ಬರುತ್ತೆ. ಮತ್ತು ಅದರ ಜೊತೆಗೆ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಅಂತೇಳಿ 2 ಆಪ್ಷನ್ ತೋರಿಸ್ತಾ ಇದೆ ಅಲ್ಲಿ. ಅದರಲ್ಲಿ ನಾವು ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು. ನೀವು BCom ಮಾಡಿದರೆ, BA ಮಾಡಿದರೆ ನಾನ್ ಟೆಕ್ನಿಕಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಜಿನಿಯರ್ ಮಾಡಿದರೆ ಮತ್ತು BSc ಏನಾರು ಮಾಡಿದರೆ ಟೆಕ್ನಿಕಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮುಂದುವರಿಸಿ. ಮತ್ತು ಇದರ ಜೊತೆಗೆ ವಿಡಿಯೋ ಏನು ನೋಡ್ತಾ ಇದ್ದೀರಲ್ಲ, ನೀವು ಈ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ಕಿದೆ ಅನ್ಕೋತೀನಿ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಆಗೋದಕ್ಕಿಂತ ಹೆಚ್ಚಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.